ಆಸ್ತಿ ಮೇಲೆ ಯಾವುದಾದ್ರೂ ಲಿಟಿಗೇಷನ್ನು ಅಥವಾ ಕೋರ್ಟ್ ಕೇಸ್ ಇದೆಯಾ ಅಂತೇಳಿ ಹೇಗೆ ನೀವು ಕಂಡುಹಿಡ್ಕೋಬೇಕು? ನೋಡಿ, ಇವತ್ತೊಂದು ಡಿಜಿಟಲ್ ಯುಗದಲ್ಲಿ ಇದೇನು ತುಂಬ ಕಷ್ಟದ ವಿಚಾರ ಅಲ್ಲ. ಕೆಲವೊಂದು ಮಾರ್ಗಗಳಿದಾವೆ. ಅವನ್ನ ಪಾಲಿಸಿದ್ರೆ ಅಟ್ಲೀಸ್ಟ್ 80-85% ಈ ಪ್ರಾಪರ್ಟಿ ಮೇಲೆ ಯಾವುದೇ ಲಿಟಿಗೇಷನ್ ಇಲ್ಲ ಅಂತೇಳಿ ನೀವು ಕನ್ಕ್ಲೂಡ್ ಮಾಡ್ಕೋಬೋದು. ಯಾಕೆ ನಾನು 100% ಅಂತ ಹೇಳ್ತಾ ಇಲ್ಲ, 85% ಅಂತ ಹೇಳ್ತಾ ಇದ್ದೀನಿ ಅಂತೇಳಿ ನಿಮ್ಗೆ ಈ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ 85% ಅಂತ ಇಟ್ಕೊಳ್ಳಿ. ನಿಮಗೆ ಕ್ಲಾರಿಟಿ ಸಿಕ್ಕುತ್ತೆ ಇದ್ರ ಬಗ್ಗೆ. ನೋಡಿ, ಮೊದಲನೇದಲ್ಲಿ ಫಸ್ಟ್ ಸ್ಟೇಜ್ನಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಪ್ರಾಪರ್ಟಿ ತೊಗೊಳ್ಳೋಕ್ಕಿಂತ ಮುಂಚೆ ಅಥವಾ ಕೊಂಡ್ಕೊಳ್ಳೋಕ್ಕಿಂತ ಮುಂಚೆ ಋಣಭಾರನ ಚೆಕ್ ಮಾಡಬೇಕು. ಕಾವೇರಿ 2.0 ಅಂತೇಳಿ ಒಂದು ಪೋರ್ಟಲ್ ಇದೆ. 15ರಿಂದ ಒಂದು 20-25 ವರ್ಷದ್ದು ಇ-ಸಿ ಸಿಕ್ಕುತ್ತೆ. ತಕ್ಕೊಳ್ಳಿ, ಅದನ್ನು ಚೆಕ್ ಮಾಡಿ. ಇದರಲ್ಲಿ ಆಸ್ತಿ ಯಾರಿಂದ ಯಾರಿಗೆ ಟ್ರಾನ್ಸ್ಫರ್ ಆಗಿತ್ತು, ಯಾವ ವರ್ಷದಲ್ಲಾಗಿದೆ, ಈ ಎಲ್ಲ ಡೀಟೇಲ್ಸು ಇರುತ್ತೆ. ಮತ್ತೆ ಇದ್ರ ಜೊತೆಗೆ ಆ ಪ್ರಾಪರ್ಟಿ ಮೇಲೆ ಏನಾದರೂ ಬ್ಯಾಂಕ್ ಲೋನ್ ಇದೆಯಾ, ಅಥವಾ ಕೋರ್ಟ್ನಿಂದ ಏನಾದರೂ ಸ್ಟೇ ಆರ್ಡರ್ ಇದೆಯಾ, ಕೇಸ್ ನಡೀತಾ ಇದೆಯಾ ಈ ಪರ್ಟಿಕ್ಯುಲರ್ ಪ್ರಾಪರ್ಟಿ ಮೇಲೆ, ಇದೆಲ್ಲನೂ ಇ-ಸಿನಲ್ಲಿ ಗೊತ್ತಾಗುತ್ತೆ. ಮತ್ತು ಎರಡನೇ ಸ್ಟೇಜಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಕೋರ್ಟ್ ಅಂತೇಳಿ ಒಂದು ವೆಬ್ಸೈಟ್ ಇದೆ. ಅಲ್ಲಿ ನಮ್ಮ ಕೋರ್ಟ್ಗಳಲ್ಲಿ ನಡೀತಿರೋಂಥ ಕೇಸ್ನ ಎಲ್ಲ ಡೀಟೇಲು ಅದ್ರಲ್ಲಿ ಸಿಕ್ಕುತ್ತೆ. ಸೊ ಆ ಪ್ರಾಪರ್ಟಿ ಯಾವ ಏರಿಯಾಗೆ ಸಂಬಂಧಪಟ್ಟಿದ್ದು ಅಂತೇಳಿ ಫಸ್ಟ್ ತಿಳ್ಕೊಂಡು, ಆ ಕೋರ್ಟ್ನಲ್ಲಿ ನೀವು ಸರ್ವೆ ನಂಬರು ಮತ್ತು ಓನರ್ ಹೆಸರನ್ನ ಯೂಸ್ ಮಾಡಿಕೊಂಡು ಸರ್ಚ್ ಮಾಡಿ, ನಿಮ್ಮ ಒಂದು ಪ್ರಾಪರ್ಟಿ ಮೇಲೆ ಏನಾದರೂ ಲಿಟಿಗೇಷನ್ ನಡೀತಾ ಇದೆಯಾ ಅಂತೇಳಿ ಚೆಕ್ ಮಾಡ್ಕೋಬೋದು. ಮತ್ತು ಮೂರನೇ ಇಂಪಾರ್ಟೆಂಟ್